ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾ ಹೋಮ್ ಕಿಚನ್. ಬನ್ನಿ ಇವತ್ತು ಒಂದು ಗಟ್ಟಿ ಗಿಣ್ಣನ್ನು ಹೇಗೆ ಮಾಡೋದು, ಅದರ ವಿಧಾನ ಹೇಗೆ ಅನ್ನೋದನ್ನು ನೋಡೋಣ. ಗಿಣ್ಣು ಹಾಲಿಗೋಸ್ಕರ ನೀವು ಕಾಯುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ತಿನ್ನಬೇಕು ಅನ್ನೋ ಆಸೆ ಆಗುತ್ತೋ ಆ ಸಮಯದಲ್ಲೇ ನೀವು ಈ ರೀತಿಯಾದಂಥ ಒಂದು ಗಟ್ಟಿ ಗಿಣ್ಣನ್ನು ಮಾಡಿ ತಯಾರಿಸ್ಬೋದು. ಅದನ್ನು ಅದ್ಭುತವಾದ ರುಚಿ ಅಂತಲೇ ಹೇಳ್ಬೋದು. ಈ ಗಿಣ್ಣನ್ನು ಹೇಗೆ ಮಾಡೋದು, ಅದರ ವಿಧಾನ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ಸ್ಕಿಪ್ ಮಾಡಿದರೆ ನಿಮಗೆ ನಾನು ಏನೇನು ಮೆಜರ್ಮೆಂಟನ್ನು ಫಾಲೋ ಮಾಡಿದೆ, ಏನೇನು ಮೆಥಡ್ಗಳನ್ನು ಫಾಲೋ ಮಾಡಿದೆ ಅನ್ನೋದನ್ನು ನಿಮಗೆ ಗೊತ್ತಾಗಲ್ಲ. ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದೆ ಇದೇ ರೀತಿಯಾದಂಥ ಗಿಣ್ಣನ್ನು ಹೇಗೆ ತಯಾರಿಸ್ಬೋದು ಅನ್ನೋದನ್ನು ನೀವು ಕೂಡ ತಿಳ್ಕೊಬೋದು. ಬನ್ನಿ ಇದರ ವಿಧಾನ ಹೇಗೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟರ್ಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ. ಆರೆಂಜ್ ಪ್ಯಾಕೆಟ್ ಹಾಲನ್ನು ತೊಗೊಂಡಿದ್ದೀನಿ. ನೀವು ಆರೆಂಜ್ ಪ್ಯಾಕೆಟ್ ಹಾಲನ್ನು ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಅದರಲ್ಲಿ ಬೆಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಏನೇ ಪದಾರ್ಥಗಳನ್ನು, ಆಹಾರ ಪದಾರ್ಥಗಳನ್ನು ಮಾಡಿದರೂ ಕೂಡ ಅದರ ಸ್ವಾದ ದುಪ್ಪಟ್ಟಾಗುತ್ತೆ. ಹಾಗಾಗಿ ಇಲ್ಲಿ ನಾನು 1 ಕಪ್ ಮೆಜರ್ಮೆಂಟಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇಲ್ಲಿ ಗಿಣ್ಣಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ಒಳ್ಳೆಯದು. ಗಿಣ್ಣು ಜಾಸ್ತಿ ಬೆಲ್ಲವನ್ನು ಕುಡಿಯುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಗಂಟಾಗಿರೋದು, ಮಧ್ಯ ಮಧ್ಯ ಅದು ಹಳಕಾಗಿ ಉಳ್ಕೊಳ್ಳೋದು ಆ ರೀತಿ ಏನೂ ಆಗಬಾರ್ದು. ಚೆನ್ನಾಗಿ ಹಾಲಿನ ಜೊತೆ ಅದು ಮಿಕ್ಸ್ ಮಾಡಬೇಕು. ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ತಿನ್ನುವಾಗ ಅದ್ರ ಬೈಟಲ್ಲೂ ಕೂಡ ಆ ಫ್ಲೇವರ್ ನಿಮಗೆ ಸಿಗೋದ್ರಿಂದ ಒಂದು ಅದ್ಭುತವಾಗುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಒಂದು ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕಾಮಧೇನು ಗಟ್ಟಿ ಗಿಣ್ಣದ ಹಾಲಿನ ಪೌಡ್ರು ಅಂತ ಹೇಳಿ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ, ಆನ್ಲೈನ್ನಲ್ಲಿ, ಮಾರ್ಕೆಟ್ಗಳಲ್ಲಿ, ದಿನಸಿ ಮಾರ್ಕೆಟಲ್ಲಿ ಎಲ್ಲಿ ಬೇಕಾದರೂ ಇದು ಕೇಳಿದರೂ ನಿಮಗೆ ಸಿಗುತ್ತೆ. ನೀವು ಕೇಳಿ ಆ ಪೌಡ್ರ್ ಸಿಗುತ್ತೆ. ಇದು ವೈಟ್ ಕಲರಲ್ಲಿರುತ್ತೆ. ನೋಡಿ ಈ ರೀತಿಯಾಗಿ ನಾನು ಅರ್ಧ ಲೀಟ್ರ್ ಹಾಲಿಗೆ 100 ಗ್ರಾಮು ಈ ಗಿಣ್ಣು ಹಾಲಿನ ಪೌಡ್ರನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಯಾವುದೇ ರೀತಿಯ ಗಂಟುಗಳಾಗಿರಬಾರ್ದು. ಒಳ್ಳೆ ಕೇಕ್ ರೀತಿಯಾಗಿ ಬರುತ್ತೆ. ಅದು ಗಂಟುಗಳಾಗಿದ್ದರೆ ಅದು ಮಧ್ಯೆ ಮಧ್ಯೆ ಸಿಗುತ್ತೆ, ಚೆನ್ನಾಗಿರಲ್ಲ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈಗೆಲ್ಲ ಮಿಕ್ಸ್ ಆಗಿದೆ. ನಾನು ಒಂದು ಸೈಡ್ ಇಟ್ಕೊಳ್ಳೋಣ. ನಾನೊಂದು ಬೇಸನ್ನು ತಗೊಂಡಿದ್ದೀನಿ. ಈ ಬೇಸ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಸ್ಟೀಲಿಂದು, ಮನೆಯಲ್ಲಿರುವಂಥ ಅಲ್ಯೂಮಿನಿಯಮ್ಮು, ಯಾವುದಾದ್ರು ಸ್ಟೀಲ್ ಬಾಕ್ಸ್ಗಳು ಯಾವುದಾದ್ರೂ ಆಗುತ್ತೆ, ಅದನ್ನು ತೊಗೊಂಡ್ರೂ ಆಗುತ್ತೆ. ಇದಕ್ಕೆ ನಾನು ಈಗ ಏನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಆ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ. ಈ ಸೋಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೆಲ್ಲದಲ್ಲಿ ಕಲ್ಲು ಕಸ ಏನಾದ್ರು ಇದ್ದರೆ ಅದನ್ನು ತೆಗೆದು ಹಾಕಿದರೆ ತುಂಬ ಒಳ್ಳೆಯದು, ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಹೇಗೆ ನಿಮಗೆ ಬೇಯಿಸೋದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟಿದ್ದೀನಿ. ಅದು ಬಿಸಿ ಹಾಕಿ ನೀರನ್ನು ಹಾಕಿಬಿಟ್ಟು ಬಿಸಿ ಹಾಕೋದಕ್ಕೆ ಇಟ್ಟಿದ್ದೀನಿ. ನೀವು ಕಡಾಯಿ ಬದಲಾಗಿ ಇಡ್ಲಿ ಪಾತ್ರೆ, ಕುಕ್ಕರು ಯಾವ್ದು ತೊಗೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರನ್ನು ತೊಗೊಂಡ್ರೆ ವಿಷಲನ್ನು ಮತ್ತು ಅದರ ರಬ್ಬರನ್ನು ತೆಗೆದು ಹಾಕಿ ಇಡಬೇಕಾಗತ್ತೆ. ಇವಾಗ ನಾನು ಕಡಾಯಿಗೆ ಒಂದು ಬೇಸನ್ನು ಇಟ್ಟಿದ್ದೀನಿ. ಈ ಬೇಸು ಆ ನೀರಿನಕಿಂತ ಎತ್ತರವಾಗಿರಬೇಕು, ನೀರಿನ ಕೆಳಗಡೆ ಇರಬಾರ್ದು. ನೀರು ನಾವು ಮಾಡಿರುವಂಥ ಈ ಹಾಲಿಗೆ ಅದು ಮಿಕ್ಸ್ ಆಗಬಾರ್ದು, ಆ ರೀತಿಯಾಗಿರಬೇಕು. ಇವಾಗ ಇದನ್ನ ಇಟ್ಬಿಟ್ಟು ಇದಕ್ಕೊಂದು ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ತಿದ್ದೀನಿ. ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿದ್ದು ಯಾಕೆಂದರೆ ಅದಕ್ಕೆ ಯಾವ ಕಾರಣಕ್ಕೂ ಆ ಸ್ಟೀಮ್ ಆಗಿರುವಂಥ ನೀರಾಗಲಿ, ಕೆಳಗಡೆಯಿಂದ ನೀರಾಗಲಿ ಬೀಳಬಾರ್ದು. ನಾವು ಏನು ಹಾಲನ್ನು ಮಿಕ್ಸ್ ಮಾಡಿಟ್ವಿ ಹಾಲು ಮಾತ್ರ ಇರಬೇಕು. ಇವಾಗ ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 20ರಿಂದ ಅರ್ಧ ಗಂಟೆವರೆಗೂ ಇದನ್ನು ನಾವು ಹೈ ಫ್ಲೇಮಲ್ಲಿನೇ ಬೇಯಿಸಬೇಕಾಗುತ್ತೆ. ಅದು ಸ್ಟೀಮಲ್ಲಿನೇ ಬೇಯಬೇಕು. ಇವಾಗ ಒಂದು 20 ನಿಮಿಷ ಆಗಿದೆ. ನಾನು ತೆಗೆದು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಒಳಗಡೆ ಸ್ಟೀಮ್ ಎಲ್ಲ ಸೇರಿಕೊಂಡು ಆ ಸ್ಟೀಮೇ ಚೆನ್ನಾಗಿ ಅದನ್ನು ಬೇಯಿಸುತ್ತೆ. ಈ ಒಂದು ಇಡ್ಲಿ ಹೇಗೆ ಬೇಯುತ್ತಲ್ಲ ಅದೇ ರೀತಿಯಾಗಿಯೇ ಬೇಯುತ್ತೆ. ನೋಡಿ ಇವಾಗ ಅದು ಬೇದಿದೆಯೋ ಇಲ್ವೋ ಅಂತೇಳಿ ಒಂದು ಟೆಸ್ಟರಿಂದ ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ. ನಿಮ್ಮ ಟೆಸ್ಟರ್ ಇಲ್ಲ ಅಂದರೆ ಮನೆಯಲ್ಲಿ ಚಾಕು, ಸ್ಪೂನು ಯಾವುದರಿಂದ ಬೇಕಾದರೂ ಮಾಡಿದ್ರೂ ಆಗುತ್ತೆ. ನೋಡಿ ಅದರಲ್ಲಿ ಹಾಲೇನಾದ್ರು ನಿಮಗೆ ಅದು ಅಂಟ್ಕೊಳ್ಳಿಲ್ಲ, ಹಾಲೇನಾದ್ರು ಕಾಣ್ತಾ ಇಲ್ಲ ಅಂದರೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇಲ್ಲಿ ಹಾಲೆಲ್ಲೂ ಅಂಟ್ಕೊಳ್ತಾ ಇಲ್ಲ, ಇದು ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಇದನ್ನು ನಾವು ತೆಗೆದುಬಿಡೋಣ. ಇವಾಗ ಒಂದು ಟಾಂಗಿಂದನೋ ಅಥವಾ ಕೈಯಿಂದನೋ ಏನಾದ್ರೂ ನಿಮ್ಮ ಹತ್ರ ಏನಿರುತ್ತೋ ಅದರಿಂದನೇ ತೆಗೆದುಬಿಡಿ. ಇವಾಗ ಆಯಿತು, ಇವಾಗ ತೆಗೆದಾಗಿದೆ. ಇವಾಗ ನೋಡಿ ಗಿಣ್ಣು ರೆಡಿಯಾಗಿದೆ, ನಿಮಗೆ ತೋರಿಸ್ತೀನಿ. ಆದರೆ ಇದು ಮಧ್ಯೆ ತುಂಬ ತಳುಕ್ತಾ ಇದೆ. ನೋಡಿ ಇವಾಗ ನಾವು ಆ ಥರ ಆ ಕಡೆ ಈ ಕಡೆ ಶೇಕ್ ಮಾಡಿದರೆ ಅದು ಮಧ್ಯೆ ತಳುಕುತ್ತೆ. ಈ ರೀತಿಯಾಗಿ ತಳುಕಬಾರ್ದು. ನಿಮಗೆ ಇನ್ನೂ ಪರ್ಫೆಕ್ಟಾಗಿ ಕೇಕ್ ರೀತಿಯೇ, ಒಂದು ಐಸ್ ಕ್ರೀಮ್ ರೀತಿಯೇ ಕೈಗೆ ಬರಬೇಕು ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕು. ನೀವು ಫ್ರಿಜ್ಜಲ್ಲಿ ಇಡ್ದೇ ಹಾಗೇ ಯೂಸ್ ಮಾಡಿದರೂ ಆಗುತ್ತೆ. ಆದರೆ ಇನ್ನೂ ಪರ್ಫೆಕ್ಟಾಗಿ ನಮಗೆ ಕೈಗೆ ಪೀಸಸ್ಗಳು ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು, ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ನಾನು ಇದನ್ನ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಿಮಗೆ ತಂದು ತೋರಿಸ್ತೀನಿ. ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಒಂದು ನೀರೇನು ಫ್ರೀಸ್ ಆಗುತ್ತಲ್ಲ ಫ್ರಿಜ್ಜಲ್ಲಿ ಅದೇ ರೀತಿಯಾಗಿ ಫ್ರೀಸ್ ಆಗಿದೆ. ಇವಾಗ
ಹೊರಗೆ ಬಂದಿದೆ ನೋಡಿ. ಎಲ್ಲೂ ಕೂಡ ಅಂಟ್ಕೊಳ್ಳೋದು, ಅದು ಬೇಸಿಗೇನು ಹಿಡ್ಕೊಳ್ಳೋದು, ಅದು ಯಾವ ಸಮಸ್ಯೆನೇ ಆಗಲ್ಲ. ನೀವು ಜಸ್ಟ್ ಶೇಕ್ ಮಾಡಿದರೆ ಸಾಕು, ಎಲ್ಲ ಚೆನ್ನಾಗಿ ಓಪನ್ ಆಗ್ತಿದೆ ನೋಡಿ. ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ. ಈಗ ಇದು ಸೂಪರ್ ಆಗಿ ಒಂದು ಗಿಣ್ಣು ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ನೀವು ಒಂದು ಗಿಣ್ಣು ಹಾಲಿಂದ ಹೇಗೆ ಮಾಡ್ತಿರಲ್ಲ ಅದಕ್ಕಿಂತನೂ ಸೂಪರ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅಂದರೆ ಎಲ್ಲೂ ಅಂಟ್ಕೊಳ್ಳೋದು ಏನು ಸಮಸ್ಯೆನೇ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿದ್ರೆ ತಿಂದುಬಿಡಬೇಕು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಎಲ್ಲೂ ಕೂಡ ಅದು ಅಂತ ನಮಗೆ ಶೇಕ್ ಮಾಡಿದರೂ ಕೂಡ ಎಲ್ಲೂ ಮಧ್ಯ ಇದಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಈ ರೀತಿಯಾದಂಥ ಸೂಪರಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದನ್ನು ನೋಡಿದ್ರೇ ಹಾಗೆ ತಿಂದುಬಿಡಬೇಕು. ನೀವು ಗಿಣ್ಣು ಹಾಲಿಗೋಸ್ಕರನೇ ಕಾಯುವಂಥ ಅವಶ್ಯಕತೆ ಇಲ್ಲ. ವರ್ಷಾನುಗಟ್ಲೆ ಎಲ್ಲೋ ಒಂದು ಕಡೆ ಗಿಣ್ಣು ಹಾಲನ್ನೇ ತರಬೇಕು, ಅದರಿಂದನೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ಈ ಸ್ವೀಟು ಪ್ರಿಯರು ಏನಿರ್ತಾರಲ್ಲ ಅವರಿಗೆ ತಿನ್ನಬೇಕು, ನಾವು ಇದನ್ನು ಗಿಣ್ಣು ತಿನ್ನಬೇಕು ಅಂತ ಆಸೆ ಆದಾಗಲೆಲ್ಲ ಒಂದು ಈ ರೀತಿ ಆದಂಥ ಒಂದು ಪೌಡ್ರನ್ನು ಆ್ಯಡ್ ಮಾಡಿದರೆ ಹಾಲಿಗೆ ಪರ್ಫೆಕ್ಟ್ ಆದಂಥ ಗಿಣ್ಣನ್ನು ನೀವೇ ತಯಾರಿಸ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದ್ರ ಕಲ್ಲರು, ಅದ್ರ ಗಟ್ಟಿ, ನಿಜವಾಗ್ಲೂ ಇದು ಸೂಪರ್ ಆಗಿದೆ. ಟೇಸ್ಟ್ ಕೂಡ ಅದ್ಭುತವಾಗಿದೆ. ಸೂಪರ್ ಆಗಿರುವಂಥ ಒಂದು ಗಿಣ್ಣನ್ನು ನಾವು ಈಗ ತಯಾರಿಸಿದ್ದೇವೆ. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟನ್ನು ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.